ಶನಿವಾರದ ಸ್ವೀಟ್ ಮೀಟ್ ಶುರು. ಚಾರ್ಲಿ ಚಾಪ್ಲಿನ್ ಜಗತ್ ಪ್ರಸಿದ್ಧ ಹಾಸ್ಯ ಕಲಾವಿದರು. ಅವ್ರಿಗೆ ಅಂತ ಒಂದು ಪ್ರತ್ಯೇಕವಾದ ಯುನೀಕ್ ಸ್ಟೈಲ್ ಇರ್ತಾ ಇತ್ತು. ಅವ್ರದ್ದು ಆ ಟೋಪಿ, ಆ ಬ್ಯಾಗಿ ಪ್ಯಾಂಟು, ಆ ಟೈಟ್ ಕೋಟು, ಆ ಸ್ಟಿಕ್ಕು, ಆ ತುಂಡು ಮೀಸೆ, ಎಲ್ಲರೂ ಅವ್ರನ್ನ ಇಷ್ಟಪಡೋರು. ಬಹಳ ಜನ ಅವ್ರನ್ನ ಅನುಕರಣೆ ಮಾಡೋರು. ಎಷ್ಟು ಜನ ಅನುಕರಣೆ ಮಾಡೋರು ಅಂದ್ರೆ ಒಂದು ಸ್ಪರ್ಧೆನೇ ನಡೀತು. ಯಾರು ಬೆಸ್ಟ್ ಅನುಕರಣೆ ಮಾಡ್ತಾರೆ ಚಾರ್ಲಿ ಚಾಪ್ಲಿನ್ ಅವರನ್ನ. 100 ಜನ ಸ್ಪರ್ಧಿಗಳು. ಇದ್ರ ಮಧ್ಯೆ ನಮ್ಮ ಒರಿಜಿನಲ್ ಚಾಪ್ಲಿನ್ ಅವ್ರಿಗೆ ಒಂದು ಕುತೂಹಲ, ನಾನೇ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಬಿಟ್ರೆ ಹೇಗೆ ಅಂತ. ಹಾಗಾಗಿ ಈ 100 ಜೂನಿಯರ್ ಚಾರ್ಲಿ ಚಾಪ್ಲಿನ್ ಮಧ್ಯೆ ಒರಿಜಿನಲ್ ಚಾಪ್ಲಿನ್ ಅವರು ಸ್ಪರ್ಧೆಗೆ ಹೋಗ್ಬಿಟ್ಟಿದ್ದಾರೆ. ಕೊನೆಗೆ ಒರಿಜಿನಲ್ ಚಾರ್ಲಿ ಚಾಪ್ಲಿನ್ಗೆ ಸಿಕ್ಕಿದ್ದು 2ನೇ ಬಹುಮಾನ. ಅಂದ್ರೆ 1ನೇ ಬಹುಮಾನ ಬೇರೆ ಯಾರಿಗೂ ಹೋಗಿದೆ. ಅವನು ಎಷ್ಟು ದೊಡ್ಡ ಅಭಿಮಾನಿ ಇರ್ಬೇಕು ನೋಡಿ. ಅವನು ಚಾರ್ಲಿ ಚಾಪ್ಲಿನ್ ಅವ್ರನ್ನ ಚಾರ್ಲಿ ಚಾಪ್ಲಿನ್ ಗಿಂತ ಚೆನ್ನಾಗಿ ಅನುಕರಣೆ ಮಾಡ್ತಾ ಇದ್ದಂತೆ. ಈ ಕಥೆ ಹೇಳಿದಾಗಲ್ಲ ಎಷ್ಟು ದೊಡ್ಡ ಅಭಿಮಾನಿ ಇರ್ಬೇಕು ಅವನು ಅಂತ ಅನಿಸ್ತಾ ಇದೆ ನನಗೆ. ಅದೇ ತರ ನಮ್ಮ ನಾಡಿನ ಶ್ರೇಷ್ಠ ಕಲಾವಿದರ ಅಭಿಮಾನಿಗಳಾಗಿ ಅವರನ್ನ ಅನುಕರಣೆ ಮಾಡುತ್ತಾ ಅವರ ಸವಿ ನೆನಪುಗಳನ್ನ ನಮಗೆ ಮನರಂಜನೆ ಮೂಲಕ ನೀಡುವಂತ 4 ಕಲಾವಿದರು ಅವರ ಜೋಡಿಗಳ ಜೊತೆ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರ್ತಾರೆ. ಅವ್ರನ್ನ ಬರಮಾಡ್ಕೊಳ್ಳೋಣ. ಆನ್ ಓಝೋನ್ ಪರ್ಸನ್ಸ್ ರಾಜ, ರಾಣಿ, ರಮೇಶ್. ನೀವು ಬಹಳ ಇಷ್ಟಪಡುವಂತ ಒಬ್ಬ ನಟನನ್ನ ಅನುಕರಣೆ ಮಾಡುವಂತ ಒಬ್ಬ ಜೂನಿಯರ್ ಇಲ್ಲಿ ಬರ್ತಾ ಇದ್ದಾರೆ. ಆ ನಟ ಯಾರು, ಜೂನಿಯರ್ ಯಾರು, ನೀವೇ ನೋಡಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಥ್ಯಾಂಕ್ ಯು ಗವೇಶ್. ಅವರ ಧರ್ಮಪತಿ ಅವ್ರನ್ನ ನೀವು ಪರಿಚಯ ಮಾಡಕ್ ಮುಂಚೆ ಇನ್ನೊಬ್ರು ಜೂನಿಯರ್ ಇದ್ದಾರೆ. ಅವ್ರು ಯಾರು ನೋಡಿ. ಗೀತಾಂಜಲಿ ಹಾಲು ಗೆಲ್ಲಿಗೆ ಬಾರೆ ಗಂಡಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಭೋಜರಾಜ್ ಅವರೇ. ಭೋಜರಾಜ್ ಅವರ ಪತ್ನಿಯನ್ನ ಪರಿಚಯ ಮಾಡ್ತೀವಿ. ಅದಕ್ ಮುಂಚೆ ನಮ್ ಜೊತೆ ಇದ್ದಾರೆ ಜೂನಿಯರ್ ಧನ್ಯವಾದಗಳು, ಧನ್ಯವಾದಗಳು ರಾಜು ಅವರೇ. ನಿಜವಾಲು ನನ್ನ ಹಿರಿಯ ಮಿತ್ರರವರು, ಅವ್ರು ನೆನಪಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಮುಂದೆ ನಮ್ಮೆಲ್ಲರ ಪ್ರೀತಿಯ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಧನ್ಯವಾದಗಳು, ಧನ್ಯವಾದಗಳು ಅಶೋಕ್ ಬಸ್ತಿ ಅವರೇ. ಥ್ಯಾಂಕ್ ಯು. ಈಗ ಇವರೆಲ್ಲರ ಈ ನಮ್ಮ ರಾಜರ ರಾಣಿಯರು ನಿಮ್ಮ ಮುಂದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು. ನಮ್ಮ ಸಾಮ್ರಾಟ್ ತಂಡದಲ್ಲಿ ಜೂನಿಯರ್ ರಾಜ್ಕುಮಾರ್ ಆಗಿರುವ ಅಶೋಕ್ ಬಸ್ತಿ ಅವರ ಪತ್ನಿ ರೇಣುಕಮ್ಮ ಅಲ್ಲಿದ್ದಾರೆ. ನಮ್ಮ ವೆಂಕಟೇಶ್ವರ ಜೋಡಿಯಾಗಿ ಜೂನಿಯರ್ ವಿಷ್ಣುವರ್ಧನ್ ಆಗಿ PR ರಾಜು ಅವರ ಪತ್ನಿ ಜಯಶ್ರೀ ಅವರಿದ್ದಾರೆ. ಲೂನಾರ್ ತಂಡದಲ್ಲಿ ಜೂನಿಯರ್ ಶಂಕರ್ನಾಗಿರುವ ಭೋಜರಾಜ್ ಅವರ ಪತ್ನಿ ಲಕ್ಷ್ಮಿ ಅವರಿದ್ದಾರೆ. ನಮ್ಮ ಟೈಗರ್ ತಂಡದಲ್ಲಿ ಜೂನಿಯರ್ ಉಪೇಂದ್ರ ಆಗಿ ಗವೇಶ್ ಜೊತೆ ಅವರ ಧರ್ಮಪತ್ನಿ ಮಧುಮಾಲಾ ಅವರಿದ್ದಾರೆ. ನಿಮ್ಮೆಲ್ಲರಿಗೂ ಸ್ವಾಗತ.
ಹೇಳು ರೇಣುಕಾ ಅವರೇ, ಎಷ್ಟು ವರ್ಷದಿಂದ ಜೂನಿಯರ್ ರಾಜ್ಕುಮಾರ್ ಆಗಿ ಇವರು ಅಭಿನಯ ಮಾಡ್ತಾ ಇದ್ದಾರೆ? 25 ವರ್ಷ ಆಯ್ತು ಸರ್. 25 ವರ್ಷದಿಂದ. ಸರ್, ಯಾವತ್ತಾದ್ರೂ ನೀವು ಅಣ್ಣವ್ರನ್ನ ಪರ್ಸನಲ್ ಆಗಿ ಭೇಟಿ ಮಾಡಿದೀರಾ? ಪರ್ಸನಲ್ ಆಗಿ ಭೇಟಿ ಮಾಡೋದಕ್ಕೆ ಯಾರ ಕಡೆಯಿಂದ ಸಾಧ್ಯ? ನಾನೊಬ್ಬ ಅವ್ರ ಅಭಿಮಾನಿಯಾಗಿ ಸಾಕಷ್ಟು ಬಾರಿ ಹೋಗಿ ಹೊರತ ತಿಂದು ವಾಪಸ್ ಬಂದಿದ್ದೆ. ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಾಗ ಶಿವಣ್ಣ ನನ್ನ ನೋಡಿದ್ರು. ಅವ್ರು ಕೇಳಿದ್ರು, ನೀವು ಅಪ್ಪಾಜಿ ನೋಡಿದಾರ? ಅಪ್ಪಾಜಿನ ನಾವೆಲ್ಲ ನೋಡಿದೀವಿ, ಅಪ್ಪಾಜಿ ನಮ್ಮನ್ನ ನೋಡಿಲ್ಲ ಸ್ವಾಮಿ ಅಂತ. ಬನ್ನಿ ಅಂತಂದ್ರು. ಅಣ್ಣವ್ರಿಗೆ ನನ್ ಫೋಟೋ ಕೊಟ್ರು. ಅಣ್ಣವರು ಸಡನ್ ನೋಡಿದ್ರು, ಸಂಪತ್ತಿಗೆ ಸವಾಲು ಬಹಳ ವರ್ಷ ಆಯ್ತು ಅಂತ ಇಟ್ಬಿಟ್ರು. ಅದು ಅವ್ರದ್ದೇ ಅನ್ಕೊಂಡ್ಬಿಟ್ಟಿದ್ರು. ಮತ್ತೆ ಶಿವಣ್ಣ ಹೇಳಿದ್ರು, ನಿಮ್ದಲ್ಲ ಅಪ್ಪಾಜಿ ಇದು ಫೋಟೋ, ನಿಮ್ ತರ ಅಭಿನಯ ಮಾಡ್ತಾರೆ ಉತ್ತರ ಕರ್ನಾಟಕ ಹಾವೇರಿ ಅವರು ಅಂತ ಹೇಳಿದ್ನಲ್ಲ. ಓ ಅಂತ ಹೇಳ್ಬಿಟ್ಟು ಮತ್ತೆ ಕನ್ನಡಕ ಹಾಕೊಂಡು ನೋಡಿದ್ರು. ಹೌದಲ್ಲಯ್ಯ, ಎಲ್ಲ ನಾನು ಹಾಗೆ ಇದ್ದಾರೆ ಅಂತ ಹೇಳಿ ಬಹಳ ಅಪ್ಪಿ ಸನ್ಮಾನ ಮಾಡಿದ ಒಂದು ಘಟನೆ ಇದೆಯಲ್ಲ, ನನ್ನ ಜೀವನ ಉದ್ದಕ್ಕೂ ಮರೆಯಕ್ಕಾಗುದಿಲ್ಲ ಸ್ವಾಮಿ ಅವ್ರನ್ನ. ಖಂಡಿತವಲ್ಲ. ಅದೇ ತರ ಸರ್, ನೀವು ವಿಷ್ಣುಜಿ ಅವ್ರನ್ನ ಯಾವ ತರ ಭೇಟಿ ಮಾಡಿದೀರಾ? ನನ್ನ ಜೀವನದಲ್ಲಿ ನನಗೆ ತುಂಬಾ ನೋವಿರೋದು ಅದೊಂದೇ ವಿಷಯದಲ್ಲಿ. ಅಂತ ಒಂದು ಸಂದರ್ಭ ನನಗೆ ಒದಗಿ ಬರ್ಲೇ ಇಲ್ಲ. ನಾನು ಯಾರ ಮುಖಾಂತರ ಪರಿಚಯ ಆಗ್ಲಿ ಅಂತ ಬಿಟ್ಟು ತುಂಬಾ ಕಾದಿದ್ದೆ. ಸರಿ, ಅದು ಸಮಯ ಕೂಡ ಬರ್ಲೇ ಇಲ್ಲ ಕೊನೆವರೆಗೂ. ಅದು ತುಂಬಾ ನನ್ನ ಜೀವನದಲ್ಲಿ ನೋವಿರ್ತಕ್ಕಂಥ ವಿಷಯ ಅದು. ನೀವ್ ಹೇಳಿ ಸರ್. ಖಂಡಿತವಾಗ್ಲೂ ಶಂಕರ್ ನಾಗ್ ಅವ್ರನ್ನ ನಾನು ನೋಡಿಲ್ಲ, ಆದ್ರೆ ಇಷ್ಟೊಂದು ಕರ್ನಾಟಕ ಅಭಿಮಾನಿಗಳು ಶಂಕರ್ ನಾಗ್ ಅವ್ರನ್ನ ಇನ್ನೂ ಅವರ ಒಂದು ನೆನಪನ್ನ ಉಳಿಸ್ತಾ ಇದಾರೆ. ಅದ್ರ ಜೊತೆಗೆ ನಮ್ಮಂತ ಜೂನಿಯರ್ ಸಹ ಅವರ ಒಂದು ನೆನಪನ್ನ ಉಳಿಸ್ತಾ ಇದೀವಿ ಅಂದ್ರೆ ಅದು ಗಾಡ್ ಗಿಫ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ತಾವು ಉಪೇಂದ್ರ ಅವ್ರನ್ನ ಮೀಟ್ ಮಾಡಿದೀರಾ? ಖಂಡಿತ ಮಾಡಿದ್ದೀನಿ ಸರ್. ಮೊನ್ನೆ ದಿವಸ ಸೂಪರ್ ಕ್ಯಾಸೆಟ್ ಅಲ್ಲಿ ಕ್ಯಾಸೆಟ್ ರಿಲೀಸ್ ಸಮಾರಂಭದಲ್ಲಿ ಕೂಡ ಮೊದಲನೇ ಒಂದು ಸನ್ನಿವೇಶಕ್ಕೆ ನನಗೆ ಎಂಟ್ರಿ ಕೊಟ್ಟಿದ್ರು. ಓಕೆ, ಈ ದಂಪತಿಗಳ ಜೊತೆ ನಮ್ಮ ಈ ಸೊನ್ನೆಯ ಬೇಟೆ ಶುರು ಆಗುತ್ತೆ ಒಂದು ಸಣ್ಣ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಿ ಓಝೋನ್ ಪರ್ಸನ್ಸ್, ರಾಜ ರಾಣಿ ರಮೇಶ್. ವಿನಹಿಂಸವು ಚಂದಯಾಮಿನಿ, ನಯನಾಚಿಕೆ ಚಂದಯಾಮಿನಿ, ಇಸುಕಾಟವು ಚಂದಯಾಮಿನಿ, ಯಾಮಿನಿ ಯಾಮಿನಿ ಯಾಮಿನಿ, ಯಾರಮ್ಮ ನೀನು ಯಾಮಿನಿ. ಮರಳಿ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಓಝೋನ್ ಪರ್ಸನ್ಸ್, ರಾಜ ರಾಣಿ ರಮೇಶ್. ನನ್ ಜೊತೆ ಜೂನಿಯರ್ ಉಪೇಂದ್ರ ಅವರು, ಜೂನಿಯರ್ ಶಂಕರ್ ನಾಗ್ ಅವರು, ಜೂನಿಯರ್ ವಿಷ್ಣುವರ್ಧನ್ ಅವರು, ಜೂನಿಯರ್ ರಾಜ್ಕುಮಾರ್ ಅವರು ಅವರವರ ಪತ್ನಿಗಳ ಜೊತೆ ಇಲ್ಲಿದ್ದಾರೆ. ಸರ್, ನಿಯಮಗಳನ್ನ ಕೆಲವೇ ಕ್ಷಣದಲ್ಲಿ ಹೇಳ್ಬಿಡ್ತೀನಿ. ಆಟ ಶುರು ಆಗೋದು ನಾವು ಕೊಡುವಂತ 1 ಪಾಯಿಂಟ್ ನಿಂದ. ಎಸ್, ಈ 1ರ ಪಕ್ಕ ಸೊನ್ನೆಗಳನ್ನ ನೀವು ಸೇರಿಸ್ಕೊಂಡು ಹೋಗ್ಬೇಕು. ಪ್ರಶ್ನೆಗಳನ್ನ ಕೇಳ್ತೀವಿ, 3 ಸುತ್ತುಗಳು ಇರುತ್ತೆ. ಸರಿಯಾದ ಉತ್ತರಕ್ಕೆ 1 ಸೊನ್ನೆ ಸೇರುತ್ತೆ, ತಪ್ಪಾದ ಉತ್ತರಕ್ಕೆ 1 ಸೊನ್ನೆ ಕಳಿತೀವಿ. ಮೊದಲನೇ ಸುತ್ತಿನ ಹೆಸರು ಸ್ವಲ್ಪ ಯೋಚಿಸಿ. ನಮ್ಮ ಅಶೋಕ್ ಬಸ್ತಿ ಮತ್ತು ಅವರ ಪತ್ನಿಯವರಿಗೆ ನಮ್ಮ ಮೊದಲನೇ ಪ್ರಶ್ನೆ. ಸರ್ ಹೇಳಿ, ಈ ಹಾಡನ್ನು ಕೇಳಿ. ಈ ಹಾಡಲ್ಲಿ ಕೆಲವು ಪದಗಳಿಲ್ಲ. ಆ ಪದಗಳು ಏನು ಅಂತ ನೀವು ಕಂಡುಹಿಡಿಬೇಕು. ಒಂದ್ಸಲ ಹಾಡು ಕೇಳಿ. ಜಿಂಕೆಯ ಕಣ್ಣ ಚೆನ್ನ, ಹವಳದ ಬಣ್ಣ ಚೆನ್ನ, ಅರಗಿಲಿ ನಿನ್ನ ರೂಪ ಚೆನ್ನದಲ್ಲಿ ಚೆನ್ನ, ಬೆಳಗಿನ ಬಿಸಿಲು ಚೆನ್ನ, ಹೊಂಗೆಯ ನೆರಳು ಚೆನ್ನ, ಗೆಳತಿಯ ನಿನ್ನ ಚಿನ್ನಕ್ಕಿಂತ ಚೆನ್ನ. 4 ಆಯ್ಕೆಗಳಿದೆ, ನೀವು ಹೇಳಿ ಯಾವುದು ಸರಿಯಾದ ಪದ ಅಂತ. 1 ಸ್ನೇಹ, 2 ಪ್ರೀತಿ, 3 ನೋಟ, 4 ರೂಪ. 30 ಸೆಕೆಂಡ್ ಟೈಮ್ ಇದೆ. ಸರಿಯಾದ ಪದ ಯಾವುದು? ಸ್ನೇಹ. ಸ್ನೇಹ ಉತ್ತರ ಸರಿನಾ ನೋಡೋಣ. ಕರೆಕ್ಟೆಡ್ ವರ್ಷನ್ ಪ್ಲೀಸ್. ಬೆಳಗಿನ ಬಿಸಿಲು ಚೆನ್ನ, ಹೊಂಗೆಯ ನೆರಳು ಚೆನ್ನ, ಗೆಳತಿಯ ನಿನ್ನ ಸ್ನೇಹ ಚಿನ್ನಕ್ಕಿಂತ ಚೆನ್ನ. ಸರಿಯಾದ ಉತ್ತರ. ಹಾಗಾಗಿ 1 ಸೊನ್ನೆ ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರ್ ಈಗ 10 ಪಾಯಿಂಟ್ಸ್. ನಮ್ಮ ವೆಂಕಟೇಶ್ವರ ತಂಡದವರಿಗೆ ಮುಂದಿನ ಪ್ರಶ್ನೆ. ಒಂದು ಫೋಟೋ ಇದೆ. ಈ ಫೋಟೋ ನೋಡಿ, ಇದು ಯಾವ ನಟನ ಕಣ್ಣುಗಳು ಅಂತ ನೀವು ಗುರುತಿಸಬೇಕು. ಫೋಟೋ ಪ್ಲೀಸ್. ಯಾವ ನಟ ಅಂತ ನೀವು ಕಂಡಿಬೇಕು. ನಿಮಗಿರೋ ಆಯ್ಕೆಗಳು: 1 ಶ್ರೀನಾಥ್,
ಎರಡು ಜೈ ಜಗದೀಶ್, ಮೂರು ಶಂಕರ್ ನಾಗ್, ನಾಲ್ಕು ಜಗ್ಗೇಶ್. ಮೂರು ಶಂಕರ್ ನಾಗ್. ಶಂಕರ್ ನಾಗ್ 100%. 100%. ಎಸ್. ಏನು ಜೂನಿಯರ್ ಶಂಕರ್ ನಾಗ್ ಅವರೇ, ನೀವ್ ಹೇಳಿ. ಹೌದು, ಖಂಡಿತವಾಗ್ಲು ಪ್ರತಿಯೊಬ್ಬ ಕನ್ನಡಿಗರಿಗೂ ಬಹಳ ಪರಿಚಯ ಇರುವಂತ ಕನ್ನಡಿಗರು. ನಿಮ್ಮ ಉತ್ತರ ಸರಿ, 1-0 ನಿಮ್ಮ ಪಾಲಿಗೆ. ನಮ್ಮ ಲೂನಾರ್ ಜೋಡಿಗೆ ಮುಂದಿನ ಪ್ರಶ್ನೆ. ಈ ಹಾಡನ್ನ ಕೇಳಿ ಮತ್ತೆ ಬಿಟ್ಟ ಪದಗಳನ್ನ ನೀವು ತುಂಬಬೇಕು. ಆಡಿಯೋ ಪ್ಲೀಸ್. ನೋಟಕ್ಕೂ ಬೆಂಕಿಗೂ ನಂಟಿದೆ ಇಂದಿಗೂ, ಬದುಕಿಗೂ ನೀರಿಗೂ ನಂಟಿದೆ ಎಂದಿಗೂ, ಆಸೆಯೇ ಎಲ್ಲವ ನೀಡುವ ನಂಟಿದೆ ನಮ್ಮಲ್ಲಿ ಪ್ರಾಣ. ಓಕೆ, ಹೇಳಿ ಬಿಟ್ಟ ಪದ ಯಾವುದು? ನಿಮಗಿರೋ ಆಯ್ಕೆಗಳು: 1 ಚಿಮ್ಮುಸ, 2 ನೀರಸ, 3 ದುರಾಸೆ, 4 ಆಗಸ. ಆಸೆಯೇ ಡ್ಯಾಶ್ ಏನು? ಆಗಸ. ಆಗಸ ಅಂತ ಫಿಕ್ಸ್ ಆಗಿದ್ರಿ. ಸರಿಯಾದ ಉತ್ತರ ನೋಡೋಣ. ಸೌಂಡ್ ಪ್ಲೀಸ್. ಮಣ್ಣಿಗೂ ಮನುಜನಿಗೂ ಪ್ರೀತಿಯ ನಂಟು ಇದೆ, ಗಾಳಿಗೂ ಉಸಿರಿಗೂ ಸ್ನೇಹದ ನಂಟು ಇದೆ, ನೋಟಕ್ಕೂ ಬೆಂಕಿಗೂ ನಂಟಿದೆ ಇಂದಿಗೂ, ಬದುಕಿಗೂ ನೀರಿಗೂ ನಂಟಿದೆ ಎಂದಿಗೂ, ಆಸೆಯೇ ಆಗಸ ಎಲ್ಲವ ನೀಡುವ. ಸರಿಯಾದ ಉತ್ತರ ಮ್ಯಾಮ್. ನಿಮ್ಮ ಉತ್ತರ ಸರಿಯಾಯ್ತು. ಹಾಗಾಗಿ 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರ್ ಈಗ 10 ಪಾಯಿಂಟ್. ನಮ್ಮ ಜೂನಿಯರ್ ಉಪೇಂದ್ರ ಮತ್ತು ಅವರ ಶ್ರೀಮತಿ ಅವರಿಗೆ ನಮ್ಮ ಮುಂದಿನ ಪ್ರಶ್ನೆ. ಉಪೇಂದ್ರ ಅವರ ಯಾವ ಸಿನಿಮಾದಿಂದ ಈ ಚಿತ್ರವನ್ನು ಆರಿಸಲಾಗಿದೆ? ಚಿತ್ರ ನೋಡಿ. ಯಾವ ಫಿಲ್ಮ್ದಿದು? ನಿಮಗಿರೋ ಆಯ್ಕೆಗಳು: 1 ಸೂಪರ್, 2 ಬುದ್ಧಿವಂತ, 3 ಎ, 4 ಪ್ರೀತ್ಸೆ. ಬುದ್ಧಿವಂತ. ಓಕೆ, ನೀವು ಹೇಳ್ತಿದ್ದೀರಿ ಬುದ್ಧಿವಂತ ಅಂತ. ಸರಿಯಾದ ಉತ್ತರ. ಹಾಗಾಗಿ 1-0 ನಿಮಗೂ ಸಿಕ್ತು. ನಿಮ್ಮ ಸ್ಕೋರ್ ಈಗ 10 ಪಾಯಿಂಟ್ಸ್. ಇನ್ನೂ ಒಂದು ಪ್ರಶ್ನೆ ಇದೆ ಇದೇ ಸುತ್ತಿನಲ್ಲಿ. ಸರ್, ನಿಮಗಾಗಿ ನಮ್ಮ 2ನೇ ಪ್ರಶ್ನೆ. ವಿಷ್ಣುವರ್ಧನ್ ಅವರ ಯಾವ ಸಿನಿಮಾದಿಂದ ಆಯ್ದ ಚಿತ್ರ ಇದು? ಯಾವ ಚಿತ್ರದ ಫೋಟೋ ಅಂತ ಹೇಳಬೇಕು. ನಿಮಗಿರೋ ಆಯ್ಕೆಗಳು: 1 ಸಿರಿವಂತ, 2 ನಮ್ಮ ಯಜಮಾನ್ರು, 3 ಕೋಟಿಗೊಬ್ಬ, 4 ಮಾತಾಡು ಮಾತಾಡು ಮಲ್ಲಿಗೆ. ಕೋಟಿಗೊಬ್ಬ. ಓಕೆ, ನೀವು ಕೋಟಿಗೊಬ್ಬ ಅಂತ ಹೇಳಿದ್ರಿ. ಸರಿಯಾದ ಉತ್ತರ ಕೋಟಿಗೊಬ್ಬ. ಉತ್ತರ ಸರಿಯಾಯ್ತು. ಉತ್ತರ ಸರಿಯಾದ್ರೆ 1-0 ಬರುತ್ತೆ ನಿಮ್ಮ ಸ್ಕೋರ್ ಬೋರ್ಡ್ ಅಲ್ಲಿ. ನಿಮ್ಮ ಸ್ಕೋರ್ ಈಗ 100 ಪಾಯಿಂಟ್ಸ್. ವೆಂಕಟೇಶ್ವರ ಜೋಡಿ ಅವರಿಗೆ ನಮ್ಮ ಮುಂದಿನ ಪ್ರಶ್ನೆ. ಈ ಹಾಡನ್ನು ಕೇಳಿ ಬಿಟ್ಟ ಪದವನ್ನ ನೀವು ತುಂಬಿಸ್ಬೇಕು. ಆಡಿಯೋ ಪ್ಲೀಸ್. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಕಣ್ಣ ಕಂಬನಿ ನೋಡಲಾರೆನು, ನನ್ನ ಜೀವ ನೀನು. ನಿಮಗಿರೋ ಆಯ್ಕೆಗಳು: 1 ನನ್ನಾಣೆ, 2 ಎಂದೆಂದು, 3 ಇನ್ನೆಂದು, 4 ನಿನ್ನಾಣೆ. 1 ನನ್ನಾಣೆ. ನನ್ನಾಣೆ. ಹೌದು. ಶಂಕರನಗರ, ನಿಮ್ಗೇನ್ ಅನ್ಸುತ್ತೆ? ಖಂಡಿತವಾಗ್ಲೂ ಸರ್, ಅವರಲ್ಲಿ ಕರೆಕ್ಟ್ ಆಗಿದೆ. ಹೌದೇನು? ಹಾ? ಓಕೆ, ಕರೆಕ್ಟೆಡ್ ಆಡಿಯೋ ಪ್ಲೀಸ್. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಕಣ್ಣ ಕಂಬನಿ ನನ್ನಾಡೆ ನೋಡಲಾರೆನು. ವಾವ್, ಎಂತ ಹಾಡು. ಹಾಗಾಗಿ ನಿಮ್ಮ ಉತ್ತರ ಸರಿಯಾಯ್ತು. ನಿಮ್ಮ ಸ್ಕೋರ್ ಈಗ 100 ಪಾಯಿಂಟ್ಸ್. ಸೆಂಚುರಿ ಬಾರಿಸಿದ್ದಾರೆ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅವರು. ಲೂನಾರ್ ತಂಡದವರಿಗೆ ನಮ್ಮ ಮುಂದಿನ ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ಅವರ ಯಾವ ಚಿತ್ರದಿಂದ ಈ ಚಿತ್ರವನ್ನು ಆರಿಸಲಾಗಿದೆ? ಫೋಟೋ ನೋಡಿ. ನಿಮಗಿರೋ ಆಯ್ಕೆಗಳು: 1 ದಾರಿ ತಪ್ಪಿದ ಮಗ, 2 ಆಕಸ್ಮಿಕ, 3 ನಾನೊಬ್ಬ ಕಳ್ಳ, 4 ಗುರಿ. ಆಕಸ್ಮಿಕ. ಏನ್ ಗುರುಗಳ ಸರಿನಾ? ಜೂನಿಯರ್ ರಾಜ್ಕುಮಾರ್ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅದು ಆಕಸ್ಮಿಕ ಅಂತ. ಸರಿಯಾದ ಉತ್ತರ ಸರ್. ಹಾಗಾಗಿ 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರ್ ಈಗ 100 ಪಾಯಿಂಟ್ಸ್. ನಮ್ಮ ಟೈಗರ್ ಜೋಡಿ ಜೂನಿಯರ್ ಉಪೇಂದ್ರ, ಗವೀಶ್ ಮತ್ತು ಮಧುಮಾಲ ಅವರಿಗೆ
ಈ ಪ್ರಶ್ನೆ ಮತ್ತೆ ಒಂದು ಹಾಡಿದೆ, ಬಿಟ್ಟು ಪದವನ್ನು ತುಂಬಬೇಕು. ಆಡಿಯೋ ಪ್ಲೀಸ್. ಗೆದ್ದೋನ್ ಸೋತ ಯುದ್ಧದಲ್ಲಿ ಸೋತೋನ್ ಸತ್ತ ಪ್ರೀತಿ. ಓಕೆ, ನಿಮಗಿರೋ ಆಯ್ಕೆಗಳು: 1 ದಮ್ ಇಲ್ದೆ, 2 ಇಬ್ಬರ, 3 ದ್ವೇಷ, 4 ಪ್ರೀತಿ. ದ್ವೇಷ. ದ್ವೇಷ. ಏನ್ ಮಧುಮಲ ಅವರೇ, ಸರಿ ಅನ್ಸುತ್ತಾ ನಿಮ್ಗೆ? ಸರಿ ಸರ್. ಸರಿನಾ? ಸರಿ. ಸರಿಯಾದ ಉತ್ತರ ದ್ವೇಷ. ಒಂದ್ಸಲ ಕರೆಕ್ಟೆಡ್ ಆಡಿಯೋ ಕೇಳಿ. ಹಾಡ್ ಕೆಲ್ಸದಾಗೆ 1 ಸೋನೆ ನಿಮ್ ಪಾಲು ಸೇರುತ್ತೆ. ಗೆದ್ದೋನ್ ಸೋತ ದ್ವೇಷ ಯುದ್ಧದಲ್ಲಿ. ಸರಿಯಾದ ಉತ್ತರ. ಮೊದಲನೇ ಸುತ್ತಿನ ಕೊನೆಯಲ್ಲಿ ಸಾಮ್ರಾಟ್ ತಂಡದವರು, ವೆಂಕಟೇಶ್ವರ ತಂಡದವರು, ಲೂನಾರ್ ತಂಡದವರು, ಟೈಗರ್ ತಂಡದವರು ಎಲ್ಲರೂ 100 ಪಾಯಿಂಟ್ಸ್ ಅಲ್ಲಿದ್ದಾರೆ. ಹಾಗಾಗಿ ಒಂದು ಬ್ರೇಕ್ ತಗೊಳ್ಳೋ ಸಮಯ. ಅದಕ್ಕೆ ಮುಂಚೆ ಮೇಡಮ್, ನೀವು ಹೇಳಿದ್ರಿ ನೀವು ಕಲಾವಿದರು ಸಾರ್ ಜೊತೆ ಅಭಿನಯ ಮಾಡ್ತೀರಿ ಅಂತ. ನಮಗೋಸ್ಕರ ವಿಷ್ಣುವರ್ಧನ್ ಹಾಡು ಡೂಯೆಟ್ ಮಾಡಬಿಡಿ. ಖಂಡಿತ ಸರ್. ಬನ್ನಿ ಪ್ಲೀಸ್. ಯಾಮಿನಿ ಯಾರಮ್ಮ ನೀನು ಯಾಮಿನಿ, ಯಾಮಿನಿ ಯಾರಮ್ಮ ನೀನು ಯಾಮಿನಿ, ನಿನ್ನ ಚಂದವು ಚಂದ ಯಾಮಿನಿ, ನಿನ್ನ ಮುಗುಳವು ಚಂದ ಯಾಮಿನಿ, ನಿನ್ನ ಸ್ಪರ್ಶವು ಚಂದ ಯಾಮಿನಿ ಯಾಮಿನಿ ಯಾಮಿನಿ, ನಿನ್ನ ಬಿಂಕವು ಚಂದ ಯಾಮಿನಿ, ಮೈಯನ್ನಾಚಿಕೆ ಚಂದ ಯಾಮಿನಿ, ಇಸುಕಾಟವು ಚಂದ ಯಾಮಿನಿ ಯಾಮಿನಿ ಯಾಮಿನಿ, ಯಾಮಿನಿ ಯಾರಮ್ಮ ನೀನು ಯಾಮಿನಿ. ನಕ್ಕರೆ ಚಂದ್ರನಿಗೆ ಸ್ಫೂರ್ತಿ, ನಡೆದರೆ ನವಿಲುಗಳಿಗೆ ಕೋಗಿಲೆಗೆ ಸ್ಫೂರ್ತಿ. ವಾವ್ ವಾವ್ ವಾವ್, ಬಹಳ ಸೊಸಾಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಈ ರಂಜನೆ, ಹಾಡುಗಳು, ಕುಣಿತಗಳು ಮುಂದುವರಿಯುತ್ತೆ. ನಮ್ಮ ಪ್ರಶ್ನೆಗಳು ಉತ್ತರಗಳು ಮಧ್ಯೆ ಒಂದು ಸಣ್ಣ ವಿರಾಮದ ನಂತರ ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಪ್ಲೀಸ್ ಕಮ್ ಬ್ಯಾಕ್. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ನಿಮಗೆ ಗೊತ್ತೇ ಇದೆ, ನನ್ನ ಹತ್ರ ಇರೋ ಒಂದು ಸೂಟ್ಕೇಸ್, 4 ಜೊತೆ ಬಟ್ಟೆ. ಈ ದೇಶದಲ್ಲಿ ಎಲ್ಲೇ ಹಾಕಿದ್ರು, ಯಾವುದೇ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು, ಮತ್ತೆ ನಾನು ಇದಕ್ಕೆ ಕರ್ನಾಟಕ ಬಂದೇ ಬರ್ತೀನಿ ಕಮಿಷನ್ ಸಾಹೇಬ್ರ. ದಟ್ ಈಸ್ ಸಾಂಗ್ಲಿಯಾ. ಓಝೋನ್ ಫ್ರೆಶ್ ರಾಜಾರಾಣಿ ರಮೇಶ್, ರಾಜಾರಾಣಿ ರಮೇಶ್. ಮುಂದುವರಿತಾನೆ ಈ ವಾರದ ಓಝೋನ್ ಪ್ರೆಸೆನ್ಸ್ ರಾಜಾ ರಾಣಿ ರಮೇಶ್ 2. ನಮ್ ಜೊತೆ ಜೂನಿಯರ್ ರಾಜ್ಕುಮಾರ್ ಅವರು, ಜೂನಿಯರ್ ವಿಷ್ಣುವರ್ಧನ್ ಅವರು, ಜೂನಿಯರ್ ಶಂಕರ್ ನಾಗ್ ಅವರು ಮತ್ತು ಜೂನಿಯರ್ ಉಪೇಂದ್ರ ಅವರಿದ್ದಾರೆ. ಸರ್, ಈಗ ಅನುಕರಣೆ ಬಗ್ಗೆ ಕೆಲವು ವಾದ ವಿವಾದಗಳು ಇದ್ದೇ ಇದೆ. ಅನುಕರಣೆ ಮಾಡಿದಾಗ ಏನೇನು ಎಚ್ಚರ ವಹಿಸಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಇದು ಬಹಳ ಮುಖ್ಯವಾದಂತ ಒಂದು ವಿಚಾರವನ್ನ ಕೇಳಿದ್ರಿ. ಅನುಕರಣೆ ಯಾವಾಗ್ಲೂ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ಹಾಗೆ, ನಾವು ಯಾವ ವ್ಯಕ್ತಿಯ ಒಂದು ಅಭಿನಯ ಮಾಡ್ತೀವೋ ಅಂತ ಮಹಾನ್ ವ್ಯಕ್ತಿಗಳ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಅನುಕರಣೆನ ಮಾಡಬೇಕು. ಅನುಕರಣೆ ಆಗ್ಬೇಕು ಹೊರತು ಅಣುಕು ಆಗ್ಬಾರ್ದು. ಅದನ್ನ ಬಹಳ ಮೆಚ್ಚಿದ್ವಿ. ನಿಮ್ಮ ಹೇಳಿದ ಮಾತು ಬಹಳ ಸತ್ಯ. ಆ ವ್ಯಕ್ತಿತ್ವಕ್ಕೆ ಧಕ್ಕೆ ಬರಬಾರದು. ಕರೆಕ್ಟ್. ವೇದಿಕೆಯನ್ನು ಮಾತ್ರ ನಾವು ಅವರ ರೀತಿ ಕಾಣಬೇಕು. ವೇದಿಕೆ ಬಿಟ್ಟು ಬಂದ ನಂತರ ನಾವು ನಾವಾಗೇ ಇದ್ದೀವಿ. ಜೊತೆಗೆ ನಮ್ಮನ್ನ ಭೇಟಿಯಾಗೋದಕ್ಕೆ ಎಷ್ಟೋ ಜನ ಬರ್ತಾರೆ. ಅವರೊಂದಿಗೆ ನಾವು ನಾವಾಗ ಮಾತಾಡಿದೀವಿ ಹೊರತು ಆ ಮಹಾನ್ ವ್ಯಕ್ತಿಗಳಾಗಿ ನಾವು ಯಾವತ್ತೂ ಮಾತಾಡಿಲ್ಲ. ನಾವು
ನಮ್ಮನ್ನ ಮಾತಾಡ್ಸಕ್ ಬಂದಾಗ ಬಹಳ ಒಳ್ಳೆ ಯಾಕಂದ್ರೆ ಆ ಗೌರವನ ಕಾಪಾಡ್ಕೋತಾ ಬಂದಿದ್ದೀವಿ ನಾವು. ನೀವೆಲ್ಲ ಒಂದೇ ತಂಡದವರು. ಇವಾಗ ನೀವು ಎಲ್ಲಿ ಕಂಡಿಡಿದ್ರಿ ಸರ್? ಒಂದೇ ತಂಡ, ಎಲ್ಲ ಉತ್ತರ ಕರ್ನಾಟಕನೇ. ಎಲ್ಲ ಉತ್ತರ ಕರ್ನಾಟಕ. ಹೌದು. ಇವ್ರು ನಿಮ್ಗೆ ಎಲ್ಲಿ ಸಿಕ್ಕಿದ್ರು? ಹೇಗೆ ಕಂಡಿಡಿದ್ರಿ? ಹೀಗೆ ಕ್ಯಾಂಪ್ ಮಾಡ್ತಾ ಇದ್ದೆ ಸರ್ ನಾನು. ಕ್ಯಾಂಪ್ ಮಾಡ್ತಾ ಇದ್ದೆ. ಅನುಕರಣೆ ತಂಡ ಅಂತ ಏಕೈಕ ಇದ್ದಿದ್ ನಮ್ದು ಒಂದೇ ತಂಡ. ಈ ತಂಡದಿಂದ ಕ್ಯಾಂಪ್ ಮಾಡ್ತಾ ಇದ್ದೆ ನಾನು. ಕಂಪನಿ ಎಲ್ಲ ಕ್ಯಾಂಪ್ ಮಾಡಿದಾಗೆಲ್ಲ ಒಬ್ಬೊಬ್ಬರನ್ನ ನೋಡಿದೆ ನಾನು. ವಿಷ್ಣು ಸಾರ್ನ ನೋಡಿದ್ದು ನಾಟಕ ಕಂಪನಿಯಲ್ಲಿ ಪಾತ್ರ ಮಾಡ್ತಾ ಇದ್ರು ಅವರು. ತುಂಬಾ ಶ್ರಮ ಪಟ್ರು ನನ್ನ ತಂಡಕ್ಕೆ ಸೇರಿದ ಮೇಲೆ. ಬಹಳ ಶ್ರಮ ಪಟ್ಟಿದ್ದಾರೆ ಅವರು. ನನ್ನ ಹತ್ರ ಬಯಸ್ಕೊಂಡಿದ್ದಾರೆ. ಪಾಪ ನನಗೆ ಒಂಥರ ಆಗುತ್ತೆ, ಬೈದ್ ಬಿಟ್ನಲ್ಲಪ್ಪ ಇಂಥವ್ರನ್ನ, ಒಳ್ಳೆ ಕಲಾವಿದ್ರು. ಅವ್ರಿಗೆ ಆಸಕ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಈಗ ಯಾವ್ದಾದ್ರು ಕ್ಯಾಂಪ್ ಮಾಡಕ್ ಹೋದಾಗ ಹಣಿಕ್ ನೋಡಕ್ ಬರ್ತಾರೆ ನೋಡಿ ಹುಡುಗರು. ಸಣ್ಣ ಹುಡುಗರು ಹಣಿಕ್ ನೋಡೋದು, ಬಣ್ಣ ಹಚ್ಚುವಾಗ ನೋಡೋದು. ನಾವು ಅವ್ರು ಇಲ್ಲೆಲ್ಲ ನೋಡ್ತಾರೆ ಹೋಗ್ರ ಅಂತೇಳಿ ಅವ್ರ ಮೇಲೆ ಬೇಜಾರಾಗ್ತೀವಲ್ಲ, ದೇವರಾಣೆ ಬೇಜಾರಾಗ್ಬಾರ್ದು ನಾವು. ಯಾಕೆಂದ್ರೆ ಅವರೇ ಆಸಕ್ತಿ ಇರೋರು. ಅಲ್ಲಿಂದನೇ ಪ್ರಾರಂಭ. ಆಸಕ್ತಿ ಇರೋರು ನೀವು ಪ್ರೋತ್ಸಾಹ ಮಾಡಿ ಆಸಕ್ತಿ ಇರೋರಿಗೆ ಸಾಧ್ಯ ಇದೆ. ಮೊದಲನೇದು ಮನಸ್ಸು ಮಾಡ್ಬೇಕು. ಹೌದು, ನಾನ್ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ಖಂಡಿತವಲ್ಲ. ಈ ಮಾತು ನನಗೆ ಅಣ್ಣವರೇ ಒಂದ್ಸಲ ಹೇಳಿದ್ದಾರೆ. ಅಣ್ಣವ್ರು ಇದೇ ಹೊರಗಡೆ ನಾನೊಂದು ಶೂಟಿಂಗ್ ಮಾಡ್ತಿದ್ದೆ. ಅಣ್ಣವ್ರು ಅಲ್ಲಿ ಬಂದಿದ್ರು. ನಮಸ್ಕಾರ ತಿಳಿಸ್ದೆ. ಆಗ ಅವ್ರಣ್ಣ ಹೇಳಿದ್ರು, ನಟನೆ, ಪ್ರತಿಭೆ ಇದೆಲ್ಲ ಒಂದ್ ಕಡೆ ರಮೇಶ್, ಆದ್ರೆ ನಿಮ್ಮಲ್ಲಿ ಉತ್ಸಾಹ ಇದೆ. ಉತ್ಸಾಹ, ಆಸಕ್ತಿ ಬಹಳ ಮುಖ್ಯ ಈ ಚಿತ್ರರಂಗದಲ್ಲಿ ಉಳಿಯಕ್ಕೆ ಅಂತ ಅಣ್ಣವರೇ ಹೇಳಿದ್ರು. ನೀವು ಹೇಳಿದಾಗೆ ಆ ಉತ್ಸಾಹ, ಆಸಕ್ತಿ ಇರೋ ವ್ಯಕ್ತಿಗಳಲ್ಲಿ ನೀವು ಪ್ರೋತ್ಸಾಹ ಕೊಡೋದು ಬಹಳ ಮುಖ್ಯ ಅನ್ಸುತ್ತೆ. ನಮ್ಮ ಮುಂದಿನ ಸುತ್ತು ನೀವು ನಿಮ್ಮವರು. ನೀವು ಒಬ್ರೊಬ್ರನ್ನ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ಪರೀಕ್ಷೆ ಮಾಡ್ತೀವಿ. ಇಬ್ಬರಲ್ಲಿ ಒಬ್ರು ಇಲ್ಲಿರ್ಬೇಕು, ಇನ್ನೊಬ್ರು ಆ ಗ್ಲಾಸ್ ಚೇಂಬರ್ ಒಳಗೆ ಹೋಗ್ಬೇಕು. ಅಲ್ಲಿ ಕೆಲವು ಉಡುಗೊರೆಗಳಿದೆ, ಯಾವ್ದೋ ಒಂದು ನೀವು ಆಯ್ಕೆ ಮಾಡ್ಕೋಬಹುದು. ಅಷ್ಟರಲ್ಲಿ ಇಲ್ಲಿರೋರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿರ್ತೀನಿ. ಅದೇ ಪ್ರಶ್ನೆ ನೀವು ಬಂದ ತಕ್ಷಣ ನಿಮ್ಮನ್ನ ಕೇಳ್ತೀನಿ. ಉತ್ತರಗಳು ಹೊಂದ್ಕೊಂಡ್ರೆ, ಮ್ಯಾಚ್ ಆದ್ರೆ ಸೊನ್ನೆಗಳು ನಿಮ್ ಪಾಲಿಗೆ. ಹೇಳಿ, ಇಬ್ರಲ್ಲಿ ಯಾರು ಇಲ್ಲಿರ್ತೀರಿ, ಯಾರೊಳಗೆ ಹೋಗ್ತೀರಿ? ಬನ್ನಿ ಮಾ. ಅವರೇ 25-30 ವರ್ಷಗಳಿಂದ ನೀವು ಜೂನಿಯರ್ ರಾಜ್ಕುಮಾರ್ ಅವರಾಗಿದ್ದೀರಿ. ಅವರ ಪ್ರತಿಯೊಂದು ಚಿತ್ರವನ್ನು ನೋಡಿರ್ತೀರಿ, ಇಷ್ಟಪಟ್ಟಿರ್ತೀರಿ, ಎಂಜಾಯ್ ಮಾಡಿರ್ತೀರಿ. ನೀವು ಬಹಳ ಇಷ್ಟವಾದ ಅನ್ನೋರ್ ಪಾತ್ರ ಯಾವ್ದು? ಬಬ್ರು ವಾಹನ. ಬಬ್ರು ವಾಹನ. ಹೌದು. ನಿಮ್ದೆಲ್ಲ ಹೇಳ್ತೀರಾ? ಯಾರು? ಬಬ್ರು ವಾಹನ. ಆಹಾ, ಒಬ್ಬರ ಹಾಗೆ ಮತ್ತೊಬ್ಬರ ವೈಶಿಷ್ಟ್ಯ ಇವತ್ತು ನೋಡಿದ ಹಾಗಾಯ್ತು. ಓಹೋ, ನೀನೇನು ವೀರ ಬಬ್ರು ವಾಹನ, ಮಣಿಪುರದ ಅರಸು. ತುಂಬಿದ ಸಭೆಯೆಂದು ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕ ಅಪ್ಪನೇ ಹೊರತು ಇಲ್ಲ ಯಾರಿಗೆ ದೊಡ್ಡ ಅಪ್ಪನೆಲ್ಲವೆಂದು ಹೇಳಿ ಬಾಯಿಗೆ ಬಂದಂತೆ ಹರಗಿದ ನೀನು ಇಂದು ಪ್ರಾಣ ಭೀತಿಯಿಂದ ಶರಣಾರ್ಥಿಯಾಗಿ ಬರೋದನ್ನ ನೋಡಿದ್ರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ. ಧನ್ಯವಾದಗಳು ಅಶೋಕ್ ಅವರೇ. ಹೇಳಿ, ಮೊದಲೇ ಪ್ರಶ್ನೆಗೆ ಉತ್ತರ ಹೇಳಿದ್ರಿ, ಬಬ್ರು ವಾಹನ ಅಂತ ನಿಮ್ಗೆ ಇಷ್ಟವಾದ ಚಿತ್ರ. ನಮ್ಮೆಲ್ಲರಿಗೂ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಭೋಜನ ಪ್ರಿಯರು ಅಂತ. ಭೋಜನದ ವಿಷಯದಲ್ಲಿ ನಿಮ್ಮ ಇಷ್ಟವಾದ ವಿಷಯಗಳೇನು? ಸಾಮಾನ್ಯ ನಾನು ರೊಟ್ಟಿ, ಅದಕ್ಕೆ ಸರಿಯಾದ ಪಲ್ಯಗಿಲ್ಲೇ ಮಾಡಿದ್ರೆ ಒಳ್ಳೆ ಬಿಸಿ ರೊಟ್ಟಿ. ಬಿಸಿ ರೊಟ್ಟಿ ಹೌದು, ಬಹಳ ಇಷ್ಟಪಡ್ತೀರಿ. ಹೌದು. ಓಕೆ, ಮೇಡಮ್ ಏನ್ ಹೇಳ್ತಾರೆ ನೋಡೋಣ. ಮೇಡಮ್ ಬನ್ನಿ. ಅವರು ನಡೆಸ್ಕೊಡುವಂತ ಕಾರ್ಯಕ್ರಮಗಳೆಲ್ಲ ನೀವು ಹೋಗ್ತೀರಾ ಸ್ಪಾಟಿಗೆ? ಹೋಗ್ತೀನಿ ಸರ್. ಅವ್ರಿಗೆ ಅಣ್ಣವ್ರ ಚಿತ್ರಗಳಲ್ಲಿ ಬಹಳ ಇಷ್ಟವಾದ ಚಿತ್ರ ಯಾವ್ದಿರ್ಬೋದು ನಿಮ್ ಪ್ರಕಾರ? ಬಬ್ರು ವಾಹನ. ಬಬ್ರು ವಾಹನ ಸರಿಯಾದ ಉತ್ತರ ಮ್ಯಾಮ್. ನಮ್ಮೆಲ್ರಿಗೂ ಇಷ್ಟವಾದ ಚಿತ್ರ ಬಬ್ರು ವಾಹನ. ನಿಮ್ಮ ಉತ್ತರ ಸರಿ ಆಯ್ತು. 1-0 ನಿಮ್ಮ ಪಾಲಿಗೆ. ಹೇಳಿ, ಊಟದ ವಿಷಯದಲ್ಲಿ ನಿಮ್ಮ ಯಜಮಾನರಿಗೆ ಬಹಳ ಇಷ್ಟವಾದಂತ ತಿಂಡಿ ಯಾವ್ದು? ಅವ್ರು ಯಾವ ತಿಂಡಿನೂ ಇಷ್ಟಪಡಲ್ಲ, ಊಟದಲ್ಲಿ ರೊಟ್ಟಿ. ರೊಟ್ಟಿ, ಜೋಳದ ರೊಟ್ಟಿ. ಓಕೆ ಮ್ಯಾಮ್, ಅದನ್ನ ಅವ್ರು ಹೇಳಿದ್ರು ಬಿಸಿ ರೊಟ್ಟಿ ಕೊಬ್ಬರು ಸಾಕ್ಸ ನನಗೆ ಅಂತ. ಉತ್ತರ ಸರಿ ಆಯ್ತು, ಮ್ಯಾಚ್ ಆಯ್ತು. ನಿಮ್ಮ ಉತ್ತರ ಸರಿ. 1-0 ನಿಮ್ಮ ಪಾಲಿಗೆ. 10,000 ಪಾಯಿಂಟ್ಸ್ ತಲುಪಿದಿರಿ. ಅಭಿನಂದನೆಗಳು. ನಮ್ಮ ವೆಂಕಟೇಶ್ವರ ತಂಡದಲ್ಲಿ ಯಾರು ಇಲ್ಲಿರ್ತೀರಿ, ಯಾರು ಹೋಗ್ತೀರಿ? ಬನ್ನಿಮ್ಮ. ಹೇಳಿ ರಾಜು ಅವರೇ, ವಿಷ್ಣುವರ್ಧನ್ ಅವರ ಎಲ್ಲಾ ಹಾಡುಗಳು ನಿಮ್ಗೆ ಗೊತ್ತೇ ಇರುತ್ತೆ ಅನ್ಸುತ್ತೆ. ಅದ್ರಲ್ಲಿ ನಿಮ್ಗೆ ಬಹಳ ಇಷ್ಟವಾದ ಹಾಡು ಯಾವುದು? ವಿಷ್ಣುವರ್ಧನ್ ಅವರು ಹಾಡಿರೋ ಹಾಡು, ಅವರೇ ಹಾಡಿರೋ ಹಾಡು. ಜಿಮ್ಮಿಗಲ್ಲು ಚಿತ್ರದ ಗೀತೆ ಬಹಳ ಇಷ್ಟ ನನಗೆ. ಜಿಮ್ಮಿಗಲ್ಲು ಹಾಡು ತುಂಬಾ ಇಷ್ಟ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂದೆಯಗಲ ಜಾಗ ಸಾಕು ಆಯಾಗಿರೋಕೆ. ತುತ್ತು ಅನ್ನ ತಿನ್ನೋಕೆ,
ಬೊಗಸೆ ನೀರು ಕುಡಿಯೋಕೆ. ಹಾಯ್ ಹಾಯ್. ಮೊದಲನೇ ಪ್ರಶ್ನೆ ನೀವು ಹೇಳಿದ್ರಿ ಈ ಜಿಮ್ಮಿಗಲ್ ಹಾಡು ಅಂತ. ನಮ್ಮ ಎರಡನೇ ಪ್ರಶ್ನೆ, ವಿಷ್ಣು ಸರ್ಗೆ ಬಹಳ ನೆಚ್ಚಿನ ನಟನ ಒಬ್ರು ಶಮ್ಮಿ ಕಪೂರ್. ಹಿಂದಿ ಶಮ್ಮಿ ಕಪೂರ್ ಅಂದ್ರೆ ವಿಷ್ಣುಜಿಗೆ ಬಹಳ ಇಷ್ಟ. ಅದೇ ತರ ನಿಮ್ ಮೇಡಮ್ಗೆ ಬಹಳ ಇಷ್ಟವಾದಂತ ಹೀರೋ ಯಾರು? ಅವರು ತುಂಬಾ ಇಷ್ಟ ಆಗಿರ್ತಕ್ಕಂಥ ಹೀರೋ ಅಂದ್ರೆ ರೆಬಲ್ ಸ್ಟಾರ್ ಅಂಬರೀಷ್. ಹೌದು. ಪಂಚ ಪ್ರಾಣ ಅಂಬರೀಷ್ ಅಂದ್ರೆ ಆಕೆಗೆ ತುಂಬಾ ಇಷ್ಟ. ಓಹೋ, ಕೇಳೋಣ ಮೇಡಮ್ ಹೇಳ್ತಂತ. ಮ್ಯಾಮ್ ಬನ್ನಿ. ನಾವು ಕೇಳುವಂತ ಮೊದಲನೇ ಪ್ರಶ್ನೆ ಸಾಹೇಬ್ರಿಗೆ, ವಿಷ್ಣುವರ್ಧನ್ ಅವರು ಹಾಡಿದ ಹಾಡುಗಳಲ್ಲಿ ಅವರಿಗೆ ಬಹಳ ಇಷ್ಟವಾದ ಹಾಡು ಯಾವ್ದಿರ್ಬೋದು? ಜಿಮ್ಮಿಗಲ್ ಚಿತ್ರ. ಯಾವ ಹಾಡು ಹೇಳಿ? ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಸರಿಯಾದ ಉತ್ತರ ಮ್ಯಾಮ್. ಸಾಹೇಬ್ರು ಅದೇ ಹೇಳಿದ್ರು. ಹಾಗಾಗಿ 1-0 ನಿಮ್ಮ ಸ್ಕೋರ್ ಬೋರ್ಡ್ ಅಲ್ಲಿ ಬಂದು ನಿಮ್ಮ ಸ್ಕೋರ್ ಈಗ 1000 ಪಾಯಿಂಟ್ಸ್. ನಾವು ಕೇಳಿದಂತ ಎರಡನೇ ಪ್ರಶ್ನೆ, ನಿಮ್ಮ ಫೇವರೇಟ್ ಆಕ್ಟರ್ ಯಾರು? ನನಗೆ ಅಂಬರೀಷ್ ಅಂದ್ರೆ ತುಂಬಾ ಇಷ್ಟ ಸರ್. ತುಂಬಾ ಅಂದ್ರೆ ತುಂಬಾ ಇಷ್ಟ. ಓಕೆ. ನಾನು ಒಂದೊಂದ್ ಸರ್ತಿ ಚುಡಾಯಿಸ್ತಾ ಇರ್ತೀನಿ. ನಾನು ಯಾವ್ದಾರ ಫಿಲಮ್ ಬಂದಾಗ ನಾನು ಈ ದಿಗ್ಗಜರ ಸಮಯದಲ್ಲಿ ನಾನು ಕೆಲವು ಸರ್ತಿ ಸುಮ್ಮನೆ ನೋಡಿ ನಿಮ್ಮ ಅಂಬರೀಷ್ ಅವ್ರು ಬರ್ತಾ ಇದಾರೆ ಅಂತ ಅಂದ್ಬಿಟ್ರೆ ಸಾಕು, ನೋಡಿ ಅವ್ರು ಒಳ್ಳೆ ಆರ್ಟಿಸ್ಟ್, ನೀವು ಹಂಗ ಅಣಗಿಸ್ಬೇಡಿ, ನೀವು ನನ್ನ ಹತ್ರ ನೀವು ನಾನು ಮಾತಾಡ್ಸ್ತಾ ಬಿಡಿ, ನನ್ನ ಜೊತೆಗೆ ಇರೋದು ಬೇಡ ನೀವು ಅಂತ ಅನ್ನೋ ಅಷ್ಟು ಅಭಿಮಾನ ಅವ್ರ ಮೇಲೆ ಅಂಬರೀಷ್ ಅವ್ರ ಮೇಲೆ. ಹೌದು. ವಿಷ್ಣುವರ್ಧನ್ ಬಹಳ ಇಷ್ಟಪಡ್ತಿದ್ರು ಅಂಬರೀಷ್ ಅವ್ರನ್ನ. ಹಾಗಾಗಿ ನಿಮ್ಮ ಉತ್ತರ ಸರಿ ಮ್ಯಾಮ್. ನಿಮ್ಮ ಸ್ಕೋರ್ ಈಗ 10,000 ಪಾಯಿಂಟ್ಸ್. ನಿಮ್ಮಿಬ್ಬರಲ್ಲಿ ಯಾರು ಹೋಗೋದು, ಯಾರಲ್ಲಿ ಇರ್ತೀರಿ? ಬನ್ನಿ ಮ್ಯಾಮ್. ಭೋಜರಾಜ್ ಅವರೇ, ಇಷ್ಟೊಂದು ಕಾರ್ಯಕ್ರಮ ಮಾಡಿದ್ರಿ, ಶಂಕರ್ ನಾಗ್ ಅವ್ರನ್ನ ಇಮಿಟೇಟ್ ಮಾಡ್ತೀರಿ. ನಿಮ್ಮ ಫೇವರೇಟ್ ಡೈಲಾಗ್ ಯಾವ್ದು ಶಂಕರ್ ನಾಗ್ ಅವ್ರ ಫಿಲ್ಮ್ಸ್ ಅಲ್ಲಿ? ನನ್ನ ನಿಜವಾದ ಶಂಕರ್ ನಾಗ್ ಅವರ ಸಿನಿಮಾ ಅಂದ್ರೆ SP ಸಾಂಗ್ಲಿಯಾನ. SP ಸಾಂಗ್ಲಿಯಾನ? Yes. ಯಾವ ಡೈಲಾಗ್? ನಮಸ್ಕಾರ ಕಮಿಷನ್ ಸಾಹೇಬ್ರ, ನನ್ನನ್ನು ಟ್ರಾನ್ಸ್ಫರ್ ಮಾಡ್ತಾ ಇರಲ್ಲ ಯಾಕೆ? ಇಷ್ಟು ವರ್ಷ ನ್ಯಾಯ ನೀತಿ ಸತ್ಯ ಧರ್ಮಕ್ಕೋಸ್ಕರ ನಾನು ಹೋರಾಡಿದ್ನ ಹೊರತು ಅನ್ಯಾಯಕ್ಕಲ್ಲ. ನಿಮಗೆ ಗೊತ್ತೇ ಇದೆ, ನನ್ನ ಹತ್ರ ಇರೋ ಒಂದು ಸೂಟ್ಕೇಸ್ 4 ಜೊತೆ ಬಟ್ಟೆ. ಈ ದೇಶದಲ್ಲಿ ಎಲ್ಲೇ ಹಾಕಿದ್ರು, ಯಾವುದೇ ಡಿಪಾರ್ಟ್ಮೆಂಟ್ ಹಾಕಿದ್ರು, ಮತ್ತೆ ನಾನು ಇದೇ ಕರ್ನಾಟಕ ಬಂದೇ ಬರ್ತೀನಿ ಕಮಿಷನ್ ಸಾಹೇಬ್ರ. ದಟ್ ಈಸ್ ಸಾಂಗ್ಲಿಯಾನ. ಓಕೆ, ಹೇಳಿ. ಈಗ ಶಂಕರ್ ನಾಗ್ ಅವರು ಡೈಲಾಗ್ ಹೇಳ್ತೀರಿ, ಶಂಕರ್ ನಾಗ್ ತರ ವಾಕಿಂಗ್ ಮಾಡ್ತೀರಿ. ಈ ವಿಷಯದಲ್ಲಿ ನಾನ್ ಶಂಕರ್ ನಾಗ್ ಆಗಲ್ಲ ಅಂತ ನಿಮ್ಗೆ ಏನೋ ಅನ್ಸಿದ್ಯಾ? ಖಂಡಿತ ಸರ್. ಯಾವ್ದು? ಶಂಕರ್ ನಾಗ್ ಅವರ ಆಗಲ್ಲ ಅಂದ್ರೆ ನಿಜವಾಗ್ಲೂ ಅವರ ಒಂದು ಅಭಿನಯ ಆಗ್ಲಿ, ಅವರ ಒಂದು ಕರಾಟೆ ಆಗ್ಲಿ, ಅವನ್ನೆಲ್ಲ ಮಾಡಕ್ಕಾಗಲ್ಲ. ಏನು ಅಂದ್ರೆ ಎಷ್ಟು ಅವರ ಒಂದು ಸವಿ ನೆನಪನ್ನ ನಾನು ತಂದ್ಕೊಡ್ಬಹುದು, ಬಟ್ ಅವ್ರ ತರ ನಾನ್ ಆಗಕ್ಕಾಗಲ್ಲ. ಆದ್ರೆ ಅವರ ಸವಿ ನೆನಪನ್ನ ಮಾತ್ರ ನಾನು ಉಳಿಸ್ಬೋದು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಹೇಳ್ತಾ ನೋಡೋಣ. ಲಕ್ಷ್ಮಿ ಅವರೇ, ಅವರಿಗೆ ಶಂಕರ್ ನಾಗ್ ಹೇಳೋ ಎಷ್ಟೊಂದು ಡೈಲಾಗ್ಸ್ ಅಲ್ಲಿ ಬಹಳ ಇಷ್ಟವಾದ ಡೈಲಾಗ್ ಯಾವ್ದಿರ್ಬೋದು? ಸಾಂಗ್ಲಿಯಾನ ಚಿತ್ರದಿಂದ ಸಾಂಗ್ಲಿಯಾನ ಫಿಲ್ಮ್. ಯಾವ ಡೈಲಾಗ್? ಅಶೋಕ್ ಅವ್ರ ಜೊತೆ ಶಂಕರ್ ನಾಗ್ ಅವರ ಸಂಭಾಷಣೆ. ಸರಿಯಾದ ಉತ್ತರ ಮ್ಯಾಮ್. ಸರಿಯಾದ ಉತ್ತರ. 1-0 ನಿಮ್ಮ ಪಾಲಿಗೆ. ಮ್ಯಾಮ್ ಹೇಳಿ, ಶಂಕರ್ ನಾಗ್ ಅವರು ಇಷ್ಟು ಚೆನ್ನಾಗಿ ಅವರು ಅನುಕರಣೆ ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ಇದ್ರ ಬಗ್ಗೆ ಏನ್ ಅನ್ಸಿರ್ಬೋದು? ಅಂದ್ರೆ ನಾನು ಈ ವಿಷಯದಲ್ಲಿ ಶಂಕರ್ ನಾಗ್ ತರ ಮಾಡಬಲ್ಲೆ, ಈ ವಿಷಯಗಳಲ್ಲಿ ಶಂಕರ್ ನಾಗ್ ತರ ಇರಕ್ಕಾಗಲ್ಲ ಅಂತ ಏನಾರು ಅವ್ರು ಯೋಚನೆ ಮಾಡಿರ್ತಾರ? ಏನ್ ಅನ್ಸುತ್ತೆ? ಅಂದ್ರೆ ಅವರು ಈ ಶಂಕರ್ ನಾಗ್ ಅವ್ರನ್ನ ಇಮಿಟೇಟ್ ಮಾಡಕ್ ತುಂಬಾ ಹೆಮ್ಮೆ ಪಡ್ತಾರೆ. ಅದೇ ರೀತಿ ಅವರ ಒಂದು ಒಂಥರ ಕ್ಯಾರೆಕ್ಟರ್, ಅವರ ಎಲ್ಲ ವ್ಯಕ್ತಿತ್ವನ ರೂಪಿಸ್ಕೊಳಕ್ಕೆ ಇನ್ನೂ ಪ್ರಯತ್ನ ಪಡ್ಬೇಕು ತುಂಬಾ ಅಂತ ಇನ್ನೂ ಆಸೆ ಪಡ್ತಾರೆ. ಬಹಳ ಹೊಸ ಹೇಳಿದ್ರಿ ಮ್ಯಾಮ್. ಅವರು ಅದನ್ನೇ ಹೇಳಿದ್ರು. ಅವರು ಶಂಕರ್ ನಾಗ್ ಅವರು ಯೋಚನೆ ಮಾಡೋ ರೀತಿ ಆಗ್ಲಿ, ಅವರ ವ್ಯಕ್ತಿತ್ವ ಆಗ್ಲಿ ಇನ್ನು ನಮ್ಗೆ ಬಂದಿಲ್ಲ, ಆದ್ರೆ ಆ ಕಡೆ ನಾನು ಹೊರಟಿದ್ದೀನಿ ಅಂತ ಹೇಳಿದ್ದಾರೆ. ಬಹಳ ಒಳ್ಳೆ ವಿಷಯ ಮ್ಯಾಮ್. 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರ್ ಈಗ 10,000 ಪಾಯಿಂಟ್ಸ್. ಹೇಳಿ ಗವೀಶ್ ಅವರೇ, ಮಧುಮಾಲ ಅವರೇ, ಇಬ್ಬರಲ್ಲಿ ಯಾರು ಹೋಗೋದು? ಬನ್ನಿ ಮ್ಯಾಮ್. ಹೇಳಿ ಗವೀಶ್ ಅವರು ಅಣ್ಣವ್ರದ್ದು ಫೇವರೇಟ್ ಫಿಲ್ಮ್ ಹೇಳಿದ್ರು, ಇವರು ವಿಷ್ಣುಜಿದು ಫೇವರೇಟ್ ಸಾಂಗ್ ಹೇಳಿದ್ರು, ಶಂಕರ್ ನಾಗ್ ಅವ್ರದ್ದು ಫೇವರೇಟ್ ಡೈಲಾಗ್ ಹೇಳಿದ್ರು. ನೀವ್ ಹೇಳಿ ಉಪೇಂದ್ರ ಅವ್ರದ್ದು ಫೇವರೇಟ್ ಸ್ಟೆಪ್ ಯಾವ್ದು ನಿಮ್ಗೆ? ಅವ್ರು ವಿಶೇಷವಾದ ಕೆಲವು ಸ್ಟೆಪ್ಸ್ ಇದೆ, ಟಿಪಿಕಲ್ ಉಪಿ ಸ್ಟೈಲ್. ನಿಮ್ಗೆ ಇಷ್ಟವಾದ ಯಾವ್ದು, ಬೆಸ್ಟ್ ಯಾವ್ದು? ಇದೇ ತರ ಅದು ಫೇವರೇಟ್ ಸ್ಟೆಪ್. ಅದೇ ತರ ಉಪೇಂದ್ರ ಅವರು ನಮ್ಮ ಗಮನ ಸೆಳೆಯೋದು ಅವ್ರು ಹಾಕುವಂತ ಕಾಸ್ಟ್ಯೂಮ್ಸ್ ಮೂಲಕ ಚಿತ್ರದಲ್ಲಿ. ನಿಮ್ಮ ವೈಯಕ್ತಿಕವಾಗಿ
ನೀವು ಯಾವ ಕಾಸ್ಟ್ಯೂಮ್ ತುಂಬಾ ಇಷ್ಟಪಡ್ತೀರಿ? ಉಪೇಂದ್ರ ಅದಲ್ಲ, ನಿಮ್ದು ಪರ್ಸನಲ್ ಆಗಿ. ಪರ್ಸನಲ್ ವೈಟ್ ಶರ್ಟ್ ವೈಟ್ ಶರ್ಟ್. ಬ್ಲಾಕ್ ಪ್ಯಾಂಟ್.